ಬಾಯ್ಲ್ ಮಾಡಿದ್ದೀವಿ. ನೀವು ನೋಡ್ಬೋದು ಅಲ್ಲಿ ಬಿಸಿನೀರಿಂದ ಅದು ಬಾಯ್ಲ್ ಮಾಡಿ ನೆಕ್ಸ್ಟ್ ಇದು ಒಂದು ಎಳೆ ತಗೊಳ್ಳೋದು. ಇದು ಒಂದು ಎಳೆ ಬಂದು 700 to 800 ಮೀಟರ್ಸ್ ಬರುತ್ತೆ. ಒಂದು ಎಳೆ ಒಂದು ಕೊಕೂನ್ ಗೂಡು ಬಂದು ಇದ್ರದ್ದು 700 to 800 ಮೀಟರ್ ಬರುತ್ತೆ. 1 ಕಿಲೋಮೀಟರ್. ಅದೇ ಏನಾದರೂ ಮೇಲ್ ಆಯ್ತಂದರೆ 800 to 900 ತನಕ ಬರುತ್ತೆ. ಇದೇ ಏನಾದರೂ ಜಪಾನ್ದಾದರೆ 1 ಕಿಲೋಮೀಟ್ರ್ ಮೇಲೆ 200 ತನಕನೂ ಬರುತ್ತೆ ಜಪಾನ್ದಾದರೆ. ಇಲ್ಲ ಇದು ನಾರ್ಮಲ್ ಆದರೆ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಇದೇ ಜಾಸ್ತಿ ಬೆಳೆಯೋದು. ಹಿಂಗೆ ತಿರುಗಿಸ್ತಾ ಇದ್ದರೆ 700 ಮೀಟ್ರ್ 800 ಮೀಟ್ರ್ ತನಕ ಓಡುತ್ತೆ ಇದು. ಒಂದು ಸುತ್ತಿಗೆ 1 ಮೀಟ್ರ್ ಅಂತ. 1 ಮೀಟ್ರ್ ಬಂದಿದ್ದು 1.25. ಇದು ಬಂದು 1 ಮೀಟ್ರ್. ಆ ರೀತಿ ನಮಗೆ 800 ಮೀಟ್ರ್ ಓಡುತ್ತೆ ಇದು. ಹೆಚ್ಚು ಕಡಿಮೆ 2400 ಅಡಿ ತನಕನೂ ಒಂದು ಕಕುಂಡು ಲೆಂತ್ ಒಂದು ಗೂಡು. ಇದೊಂದು ಗೂಡು 2400 ಅಡಿ ತನಕನೂ ಹೋಗುತ್ತೆ ಇದು. ನಾರ್ಮಲಾಗಿ ಈ ರೀತಿ ಮಾಡಿದ್ಮೇಲೆ ನೀವು ಸೇಲ್ ಮಾಡ್ತೀರಾ ಮಾರ್ಕೆಟ್ಗೆ? ಇಲ್ಲ, ನಮ್ಮದು ರಿಸರ್ಚ್. ನಮ್ಮದು ಇದ್ರ ಬಗ್ಗೆನೇ ರಿಸರ್ಚ್ ಮಾಡೋದು ನಾವು. ಇದು ಯಾವ ರೀತಿ ಪ್ರೊಡ್ಯೂಸ್ ಮಾಡೋದು. ಇವಾಗ ಇದು ಮೊದಲು ಆ ರೀತಿ ಇತ್ತಲ್ವಾ, ಅದನ್ನ ಕ್ರಾಸಿಂಗ್ ಮಾಡಿದ್ವಿ. ಕ್ರಾಸಿಂಗ್ ಮಾಡಿ ಆಗಿರೋದು. ಆ ರೀತಿನೇ ಎಲ್ಲ ರೀತಿಲೂ ಕ್ರಾಸಿಂಗ್ ಮಾಡೋದು, ಮಲ್ಟಿಪ್ಲೈ ಮಾಡೋದು. ಇವಾಗ ಕಡಿಮೆ ಏನಾದರೂ ಅದು ಇವಾಗ ಇದೇನಾದರೂ 600 ಮೀಟ್ರ್ ಬಂತಂದರೆ ಇನ್ಕ್ರೀಸ್ ಯಾವ ರೀತಿ ಮಾಡ್ಬೋದು, ಈ ರೀತಿ ಹೋಗೋದು ನಮ್ಮದು ರಿಸರ್ಚ್. ಇದೇ ಏನಾದರೂ ನಮಗೆ ಡೀನಿಯರ್ ಬೇಕು. ಇವಾಗ ಸೀರೆ ಮಾಡ್ತಾರಲ್ವ, ಆ ಸೀರೆ ಮಾಡಬೇಕಂದ್ರೆ 7 ಡೀನಿಯರ್ ಬೇಕು. ಇದು ನಾರ್ಮಲ್. ಇದು ನಾವು ಯಾಕೆ ಇದು ಯೂಸ್ ಮಾಡ್ತೀವಿ ಅಂತಂದರೆ ಎಷ್ಟು ಮೀಟ್ರು ಓಡುತ್ತೆ ಅಂದರೆ ಒಂದು ಎಳೆಯಲ್ಲಿ ಎಷ್ಟು ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ನಾವು ಇದ್ರ ಮುಖಾಂತರ ಯೂಸ್ ಮಾಡೋದು. ಅದೇ ಏನಾದರೂ ನಮಗೆ ಸೀರೆಗೆ ಇದಕ್ಕೆ ಬಳಸಬೇಕು ಅಂದರೆ ಈ ರೀತಿ ಹಾಕ್ಬೇಕು. ಈ ರೀತಿ ಇವಾಗ 7 ಗೂಡು ಓಡ್ತಾ ಇತ್ತು. ಇವಾಗ ಇದು 7 ಗೂಡು ಓಡ್ತಾ ಇತ್ತು. 7 ಗೂಡಿಂದ ಒಂದು ಎಳೆ, ಒಂದು ಜೂನಿಯರ್. ಇದು ಫಿಲಮೆಂಟು. ಇದು ಅವರೇಜ್ ಫಿಲಮೆಂಟ್. ಅವರೇಜಾಗಿ ಇಷ್ಟು ಬರಬೇಕು, 7-8 ಓಡಿಸ್ಬೇಕು ಅಂತ. ಅದ್ರ ಮೇಲೆ ಜಾಸ್ತಿ ಆಯ್ತಂದರೆ ಇನ್ನೂ ಜಾಸ್ತಿ ಆಗುತ್ತೆ. 7 ಕಂಬೈನಾಗಿ ಬರ್ತಿರೋದು. ಇವಾಗ 7 ಇಲ್ಲಿ 7 ನೋಡ್ಬೋದು. ನೀವು 7 ನೋಡ್ಬೋದು ಇಲ್ಲಿ ಯಾವ ರೀತಿ 7 ಆಯ್ತು ಅನ್ನೋದನ್ನ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ಬೋದು ಇಲ್ಲಿ 7ದು ಹೆಂಗೈತೆ. ಅದು ಎಲ್ಲ ಕಂಬೈನ್ ಆಗಿ ಒಂದು ದಾರ ಸಿಂಗಲ್ ಆಗಿ ಕಿತ್ಕೋಬೋದು. ಇದು ಸ್ವಲ್ಪ ಟಫ್ ಇರುತ್ತೆ ನೋಡಿ. ಹೆಚ್ಚು ಕಡಿಮೆ ಆದರೆ ಕೈ ಕುಯ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. 7 ಡೀನರ್ ಬಂದು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಸೆಂಟ್ರಲ್ ಸಿಗ್ಬೋದು. ಮಡಿವಾಳ HSR ಅಲ್ಲಿಗೆ ಬಂದು